ಸೊ ಪೊಲೀಸ್ ಲಾಕಪ್ನಲ್ಲಿ 2 ದಿನಗಳನ್ನು ಕಳೆದಿದ್ದಾರೆ ಇವಾಗ ದರ್ಶನ್ ಅಂಡ್ ಗ್ಯಾಂಗ್. 2 ರಾತ್ರಿಗಳು, ಅದರಲ್ಲೂ ಹಗಲೆಲ್ಲ ಅವ್ರನ್ನ ವಿಚಾರಣೆಗೊಳಪಡಿಸ್ತಾರೆ. 2 ರಾತ್ರಿಗಳು. ಬಟ್ ಅವ್ರಿಗಲ್ಲಿ ಯಾವ ಥರ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ತುಂಬ ಆತಂಕದಲ್ಲಿದ್ದರು ದರ್ಶನ್ ಅಂತಕ್ಕಂಥ ಮಾಹಿತಿ ಇದೆ. ದರ್ಶನ್ ಅವರನ್ನು ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಸೆಲ್ನಲ್ಲಿ ಇರಿಸಿದ್ದಾರೆ. ಉಳಿದ ಆರೋಪಿಗಳನ್ನು ಒಂದೇ ಸೆಲ್ನಲ್ಲಿ ಇರಿಸಿದ್ದಾರೆ. ರಾತ್ರಿ ಇಡೀ ಆತಂಕದಲ್ಲಿದ್ದರು ದರ್ಶನ್. ಹಾಗಾಗಿ ನಿದ್ದೆಯಿಂದ ಎದ್ದೇಳ್ತಾ ಇದ್ದರು. ಟೆನ್ಷನ್ ಸಹಜವಾಗಿ ಅಲ್ವಾ, ಈ ರೀತಿ ಆಗುತ್ತೆ. ಏನು ಮನೆಯಲ್ಲಿ ಸುಖವಾಗಿ ಮಲ್ಕೊಂಡು ನೆಮ್ಮದಿಯಿಂದ ನಿದ್ದೆ ಮಾಡ್ದಂಗೆ ಆಗಲ್ವಲ್ಲ. ಯಾಕೆಂದರೆ ಇರತಕ್ಕಂಥದ್ದು ಸೆಲ್ಲು, ಇನ್ನು ಮುಂದೆ ಏನು ಕತೆನೋ, ಯಾವಾಗ ಬಿಡುಗಡೆ ಭಾಗ್ಯ ಸಿಗುತ್ತೋ, ಇವೆಲ್ಲ ಆಲೋಚನೆಗಳಿರೋದ್ರಿಂದ ಯಾರೂ ಕಣ್ತುಂಬ ನಿದ್ದೆ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಆ ರೀತಿ ಟೆನ್ಷನ್ನಲ್ಲಿ ಇಡೀ ರಾತ್ರಿಯನ್ನು ಕಳೆದಿದ್ದಾರೆ. ಇವತ್ತು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮತ್ತೆ ಏನಾದರೂ ಒಂದು ಸರ್ತಿ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾರಾ ಸ್ಪಾಟ್ ಮಹಾಜರ್ಗೆ ನನಗೆ ಗೊತ್ತಿಲ್ಲ. ನಿನ್ನೆ ಮಾಡಿದ್ದಾರೆ. ಯಾವ ಜಾಗದಲ್ಲಿ ಯಾರ್ಯಾರನ್ನ ಕರ್ಕೊಂಡು ಹೋಗಬೇಕು ಅವರನ್ನು ಮಾತ್ರ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಡೆನೂ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ. ಹಂಗೆ ಕರ್ಕೊಂಡು ಹೋಗೋ ಅಗತ್ಯನೂ ಇಲ್ಲ.